ಜಾಲಿ ರೈಡ್ಗೆ ಹೋಗಿ ಜೀವ ಕಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಹೊಸ ಹೆದ್ದಾರಿ ಅಂತ ಹೇಳಿ ಜಾಲಿ ರೈಡ್ ಬಂದಾಗ ಆದಂತಹ ದುರಂತ ಇದು. ಬೆಳಗ್ಗೆ ಸಂಭವಿಸಿದಂತಹ ಅಪಘಾತ. ಕಾರಿನಲ್ಲಿ ಜಾಲಿ ರೈಡ್ ಹೊರಟಿದ್ರು 6 ಜನ ವಿದ್ಯಾರ್ಥಿಗಳು. ಮುಂಜಾನೆ 3 ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ ಯುವಕರು. ಕೆಲಸ ಮುಗಿಸಿ ಅತ್ತ ಬೈಕ್ನಲ್ಲಿ ಮನೆ ಕಡೆಗೆ ಹೊರಟಿದ್ರು ಗಗನ್ ಎನ್ನುವ ವ್ಯಕ್ತಿ. ವೇಗವಾಗಿ ಬಂದಂತಹ ಕಾರು ಮೊದಲು ಬೈಕ್ಗೆ ಡಿಕ್ಕಿ, ನಂತರ ಕ್ಯಾಂಟರ್ಗೆ ಕಾರು ಡಿಕ್ಕಿ ಹೊಡೆಯುತ್ತೆ. ಈ ಸರಣಿ ಅಪಘಾತ 7 ಮಂದಿಯ ಜೀವವನ್ನ ಬಲಿ ಪಡೆದಿದೆ. ಕಾರು, ಬೈಕ್ ಮತ್ತು ಕ್ಯಾಂಟರ್ ಮಧ್ಯೆ ಸಂಭವಿಸಿದಂತಹ ಸರಣಿ ಆಕ್ಸಿಡೆಂಟ್ ಇದು. ಕಾರ್ನಲ್ಲಿದ್ದಂತಹ 6 ಜನ ವಿದ್ಯಾರ್ಥಿಗಳು ಮತ್ತು ಬೈಕ್ ಸವಾರ ಸೇರಿ 7 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ನಡೆದಂತಹ ಅವಘಡ ಇದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮನೆಗೆ ಬರಬೇಕಾಗಿದ್ದಂತಹ ಮಕ್ಕಳು ಈ ರೀತಿ ಬಲಿಯಾದ್ರು ಅಂತಂದ್ರೆ ಹೇಗಾಗಬೇಡ. 7 ಜನ ಮೃತಪಟ್ಟಂತಹ ಈ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಯಾರು ಅನ್ನೋದು. 6 ಜನ ಯುವಕರು ಮತ್ತು ಬೈಕ್ ಸವಾರ. ಕಾರ್ನಲ್ಲಿದ್ದಂತಹ ಅಶ್ವಿನ್ ನಾಯರ್, ಅರ್ಹಾನ್ ಶರೀಫ್, ಅಯಾನ್ ಭರತ್, ಈಥನ್ ಜಾರ್ಜ್ ಮತ್ತು ಬೈಕ್ ಸವಾರ ಗಗನ್ ಬಲಿಯಾಗಿದ್ದಾರೆ. ಸಫಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಗಗನ್ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರು ಬಂದು ಡಿಕ್ಕಿ ಹೊಡಿತು. ಟ್ಯಾಂಕರ್ಗೆ ಕಾರು ಬೈಕು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆಕ್ಸಿಡೆಂಟ್ ಆಗಿದೆ. ನೋಡಿ, ಎಲ್ಲ 17-18 ವರ್ಷದ ಮಕ್ಕಳು, ವಿದ್ಯಾರ್ಥಿಗಳು ಬಹಳ ಜೋರಾಗಿ ಸ್ಪೀಡಾಗಿ ಕಾರನ್ನು ಡ್ರೈವ್ ಮಾಡ್ತಾ ಇದ್ರು. ಹೊಸಕೋಟೆ ದಾಬಸ್ಪೇಟೆ ಹೆದ್ದಾರಿಯಲ್ಲಿ ನಡೆದಂತಹ ಅಪಘಾತ ಇದು. ಮತ್ತೋರ್ವ ವಿದ್ಯಾರ್ಥಿಯ ಗುರುತು ಇನ್ನೂ ಕೂಡ ಪತ್ತೆನೇ ಆಗಿಲ್ಲ. ಆ ಕಾರಿನ ಪರಿಸ್ಥಿತಿ ನೋಡಿ, XUV 700 ಕಾರ್, ಅದು ನಜ್ಜುಗುಜ್ಜಾಗ್ಬಿಟ್ಟಿದೆ. ಯಾವ ಕಾರು ಅಂತಲೇ ಗುರುತು ಪತ್ತೆಯಾಗದ ರೀತಿಯಲ್ಲಿ ನಜ್ಜುಗುಜ್ಜಾಗಿದೆ ಅಂತಂದ್ರೆ ಅದರ ಸ್ಪೀಡ್ ಎಷ್ಟಿತ್ತು ಅಂತ ಲೆಕ್ಕ ಹಾಕಿ. ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಆ ವಿದ್ಯಾರ್ಥಿಗಳು 6 ಜನ ಬಲಿಯಾದರೆ ಅವರ ಈ ವೇಗ ಬರ್ತಾ ಇದ್ದ ಬೈಕ್ ಸವಾರ ಗಗನ್ ಜೀವವನ್ನ ಕೂಡ ಬಲಿ ಪಡೆದಿದೆ. 17-18 ವರ್ಷದ ಮಕ್ಕಳು. ಜಾಲಿ ರೈಡ್ ಹೋದವರು ಈ ರೀತಿಯಲ್ಲಿ ಬಾರದ ಲೋಕಕ್ಕೆ ಹೋಗಿರೋದು ಪೋಷಕರಿಗೆ ದಿಗಿಲಾಗಿದೆ. ಮುಗಿಲು ಮುಟ್ಟಿದೆ ಮೃತ ವಿದ್ಯಾರ್ಥಿಗಳ ಪೋಷಕರ ಆಕ್ರಂದನ. ಅರ್ಹಾನ್ ನೆನೆದು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಮಾವ. ದೇವನಹಳ್ಳಿ ತಾಲೂಕು ಆಸ್ಪತ್ರೆ ಬಳಿ ಪೋಷಕರ ಕಣ್ಣೀರ ಕೋಡಿ. ಬೆಂಗಳೂರಿನ ಹೊಸಕೋಟೆ ಬಳಿ ಆದಂತಹ ಅಪಘಾತದಲ್ಲಿ ಮಕ್ಕಳು ಬಲಿಯಾದದ್ದು ಪೋಷಕರಿಗೆ ಆಘಾತ. ಮನೆ CMA ಸ್ಕೂಲ್. ಮನೆಯಿಂದ ಎಷ್ಟು ಗಂಟೆ ಹೋಗಿದ್ದು? 10-30 ಮಿನಿಟ್ ಅಷ್ಟೇ. ನಿಮ್ಗೆ ಗೊತ್ತಾಗಿದೆ ನಮಗೆ 7 o'clock ಫೋನ್ ಬಂದಿದ್ದು ಪೊಲೀಸ್ ಅವರು. ಪ್ರತಿ ವರ್ಷ ಹೋಗ್ತಿದ್ರಾ ಅಜ್ಜಿಗೆ? ಹೌದು ಸರ್. ನೀವೇನಾಗಬೇಕು ಸರ್? ಅರಾನ್ ಮಾಮ ಸರ್. ಇವರೆಲ್ಲ ಹೆಂಗೆ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್? ಇಲ್ಲ ಸರ್. ಹೌದು, 2 ವೀಲರ್ ಓಡಿಸೋಕೆ ಬರಲ್ಲ ಸರ್. ಪ್ರತಿ ವರ್ಷ ಹೋಗ್ತಿದ್ರಾ ಅಜ್ಜಿಗೆ? ಹೌದು ಸರ್. ನೀವೇನಾಗಬೇಕು ಸರ್? ಅರಾನ್ ಮಾಮ ಸರ್. ಇವರೆಲ್ಲ ಹೆಂಗೆ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್? ಇಲ್ಲ ಸರ್. ಹೌದು, 2 ವೀಲರ್ ಓಡಿಸೋಕೆ ಬರಲ್ಲ ಸರ್.
ಇದಕ್ಕೆ ಹೋಗ್ತಾ ಇದ್ದ ಇಲ್ಗುಂಪ ಹತ್ರ ಡ್ಯೂಟಿ 3:30 ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಥರ ಕಾರನ್ನು ಬಂದು ಹೊಡೆದಿರೋದು. ಕಾರನ್ನು ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವನೆ. ಆಮೇಲೆ ಕಾರ್ ಹೋಗಿಂತ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ಆ ಕಾರಲ್ಲಿ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ. 5:30 ಹೋಗ್ತಾ ಇದ್ದ. 3:30ಗೆ 3:45 ಅಲ್ಲಿ ಬಿಡ್ತಾ ಇದ್ರು. ಒಂದು ವಾರ ಆ ಥರ ಶಿಫ್ಟ್ ಮಾಡೋರು, ಜನರಲ್ ಶಿಫ್ಟು. ಒಬ್ಬೇ ಮಗ ಸರ್. ಅವ್ರ ತಾಯಿ ಇಲ್ಲ ಸರ್, ಅವ್ರ ತಾಯಿ ಕಣ್ಣು ಬೇರೆ ಕಾಣಲ್ಲ. ಒಬ್ಬೇ ಮಗ, ಅವನಿಂದ ಜೀವನ ಅಲ್ಲಿ ಮನೆಯಲ್ಲಿ. ನನ್ನ ತಂಗಿ ಮಗನೇ. ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್? ನಮಗೊಂದು 6 ಗಂಟೆಗೆ ಗೊತ್ತಾಯ್ತು ಸರ್. 6 ಗಂಟೆಗೆ ಗೊತ್ತಾಯಿತು. ಈ ಥರ ಆಕ್ಸಿಡೆಂಟ್ ಆಗಿದೆ, ಬೇಗ ಬರ್ರಿ ಅಂತ ಪೊಲೀಸಿಂದ ಫೋನ್ ಬಂದಿತ್ತು. ಆಮೇಲೆ ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಅಲ್ಲಿ ನೋಡಿ, ಇನ್ನೂ ಲೈಸೆನ್ಸ್ ಕೂಡ ಇಲ್ಲ ಅನಿಸುತ್ತೆ. ಎಲ್ಲ 16, 17, 18 ವರ್ಷದ ಮಕ್ಕಳು. ಪೋಷಕರಿಗೆ ಗೊತ್ತಿತ್ತೋ ಇಲ್ವೋ ಕಾರ್ ತೆಗೆದುಕೊಂಡು ಹೋಗಿದ್ದಾರೆ ಹೈವೇ ಜಾಲಿ ರೈಡ್ಗೆ ಅಂತ. ಆ ಜಾಲಿ ರೈಡ್ ಅವರ ಜೀವವನ್ನೇ ಬಲಿ ಪಡೆದಿದೆ. ಇವರದ್ದಷ್ಟೇ ಅಲ್ಲ, ಪಾಪ ಕೆಲಸ ಮುಗಿಸಿ ಹೋಗ್ತಾ ಇದ್ದಂತಹ ಉದ್ಯೋಗಿ ಗಗನ್ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ರು. ಬೈಕಲ್ಲಿ ಹೋಗ್ತಾ ಇದ್ರು. ಆ ಬೈಕಿಗೆ ಹೋಗಿ ಕಾರ್ ಡಿಕ್ಕಿ ಹೊಡೆದಿದೆ. ಬೈಕ್ ಸವಾರ ಮೃತಪಟ್ಟಿದ್ದಾರೆ. ಜೊತೆಗೆ ಬೈಕ್ಗೆ ಗುದ್ದಿ ನಂತರ ಮುಂದೆ ಹೋಗಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅದರ ಸ್ಪೀಡ್ ಲಿಮಿಟ್ ಮೀರಿ ಹೋಗಿತ್ತು ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಸರಣಿ ಅಪಘಾತ ನೋಡಿ, ಆ ಪೋಷಕರ ಆಕ್ರಂದನ. ಸಮಾಧಾನ